ಹಾಯ್ ಫ್ರೆಂಡ್ಸ್, ಇದಕ್ಕೆ ಸಿಲಿಂಡರ್ ಅಂತೀವಿ ನಾವು. ಇವತ್ತಿಂದ ಏನಪ್ಪಾ ವಿಡಿಯೋ ಅಂತಂದ್ರೆ ಮಷಿನ್ ಮ್ಯಾನುಫ್ಯಾಕ್ಚರ್ ಮಾಡೋರ್ಗ ನೀವೆಲ್ಲ ಕ್ವಶನ್ ಕೇಳ್ಬೇಕು. ಇದನ್ನ ಸಿಲಿಂಡರ್ ಅಪ್ ಅಂಡ್ ಡೌನ್ ಮಾಡಕ ಯೂಸ್ ಆಕೈತಿ. ನಿಮಗೆ ಸಿಂಗಲ್ ಡೈ ಬೇಕು, ಡಬಲ್ ಡೈ ಬೇಕು, ಎಷ್ಟು HP ಮೋಟರ್ ಬೇಕು, ಏನ್ ಬೇಕು ಅನ್ನೋದು ಎಲ್ಲ ನಿಮ್ಗೆ ಗೊತ್ತಾಗ್ಬಿಟ್ಟೈತಿ. ಏನ್ ಹೇಳ್ತೀರಪ್ಪ ಅಂತಂದ್ರ ತಾಲಿ ಪ್ಲೇಟ್ ಮಾಡುವಾಗಾತು, ನಾಷ್ಟಾ ಪ್ಲೇಟ್ ಮಾಡುವಾಗಾತು ಹಿಂದ ನಮ್ಮ ಇಲ್ಲೇ ತೂತ್ ಬೀಳ್ತಾವ್ರಿ ಸರ್, ಅದಕ್ಕೆ ಏನ್ ಮಾಡ್ಬೇಕು ಅಂತಂತ ಹೇಳ್ತೀರಿ. ಪೇಪರ್ ಪ್ಲೇಟ್ ಮಷಿನ್ ಒಳಗ ನಿಮ್ಗೆ ಕಾಸ್ಟ್ ಯಾಕೆ ಹೆಚ್ಚಿಗೆ ಹಾಕಿತ್ಪ ಅಂತಂದ್ರೆ, ಇನ್ ಪೇಪರ್ ಪ್ಲೇಟ್ 30,000 ಇರ್ತೈತಿ, ಒಂದ್ ಕಡೆ 50,000 ಇರ್ತೈತಿ, ಒಂದ್ ಕಡೆ 1,50,000 ಇರ್ತೈತಿ. ಯಾಕೆ ಇರ್ತೈತಿಪ್ಪ ಅಂತಂತಂದ್ರ ಇವತ್ತಿನ ವಿಡಿಯೋ ಒಳಗೆ ಕಳಿಸ್ಕೊಡ್ತೀನಿ, ಬರ್ರಿ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲಾರು ಆರಾಮದಿರ ಅಂತ ತಿಳ್ಕೊಂತೀನಿ. ಸೊ ಲಾಸ್ಟ್ ವಿಡಿಯೋ ಒಳಗೆ ನೀವು ಫ್ಯಾಕ್ಟ್ರಿ ಟೂರ್ ನೋಡಿದ್ರಿ, ಆಮೇಲೆ ರಾ ಮಟೀರಿಯಲ್ ಹೆಂಗ್ ಮ್ಯಾನುಫ್ಯಾಕ್ಚರ್ ಆಕೈತಿ ಅನ್ನೋದನ್ನ ನೋಡಿದ್ರಿ. ಸೊ ಇವತ್ತಿಂದ ಏನಪ್ಪ ವಿಡಿಯೋ ಅಂತಂತಂದ್ರೆ ನಿಮ್ಗೆ ಕಂಪ್ಲೀಟ್ ಪೇಪರ್ ಪ್ಲೇಟ್ ಮಷಿನದ್ದು ಇನ್ಫಾರ್ಮೇಷನ್ ಕೊಡ್ತೀನಿ. ಇವತ್ತು ಪೇಪರ್ ಪ್ಲೇಟ್ ಮಷಿನ್ ಒಳಗೆ ಯಾವ್ಯಾವ್ದು ಪಾರ್ಟ್ಸ್ ಬರ್ತೈತಿ, ಸೊ ಯಾವ ಪಾರ್ಟ್ ಏನು ವರ್ಕ್ ಮಾಡ್ತೈತಿ ಅನ್ನೋದನ್ನ ನಾನು ನಿಮ್ಗೆ ಇವತ್ತಿನ ವಿಡಿಯೋ ಒಳಗೆ ಕಳಿಸ್ಕೊಡ್ತೀನಿ, ಬರ್ರಿ ನೋಡೋಣ. ಸೊ ಈಗ ಪೇಪರ್ ಪ್ಲೇಟ್ ಒಳಗೆ ನಿಮ್ಗೆ 2 ಟೈಪ್ ಇರ್ತಾವೆ. ಒಂದು ಸಿಂಗಲ್ ಡೈ ಮಷಿನ್, ಇನ್ನೊಂದು ಡಬಲ್ ಡೈ ಮಷಿನ್. ಫಸ್ಟ್ ಸಿಂಗಲ್ ಡೈ ಮಷಿನ್ ಅಂತಂತಂದ್ರೆ ಹಿಂಗಿರ್ತೈತಿ. ಏನಪ್ಪಾ ಅಂತಂದ್ರೆ ಇದು ಒಂದು ಸಿಲಿಂಡರ್. ಸೊ ಇದು ಒಂದು ಸಿಲಿಂಡರ್ ಇದಕ್ಕೆ, ಸೊ ಇದಕ್ಕೆ ಸಿಂಗಲ್ ಡೈ ಮಷಿನ್ ಅಂತೀವಿ. ಇದು ಸಿಂಗಲ್ ಡೈ ಮಷಿನ್. ಡಬಲ್ ಡೈ ಮಷಿನ್ ಅಂತಂತಂದ್ರೆ ಈಗ ಹಿಂಗೆ 2 ಇರ್ತಾವ. ಸೊ 2 ಸಿಲಿಂಡರ್ ಇತ್ತಂತಂದ್ರೆ ಅದಕ್ಕೆ ಡಬಲ್ ಡೈ ಮಷಿನ್ ಅಂತೀವಿ, ಇದಕ್ಕೆ ಸಿಲಿಂಡರ್ ಅಂತೀವಿ ನಾವು. ನೆಕ್ಸ್ಟ್ ಹೇಳ್ತೀನಿ ನಾನು. ಸೊ ಇದೇನೈತಲ್ಲ ಇದು ಡಬಲ್ ಡೈ ಮಷಿನ್. ಸೊ ಸಿಂಗಲ್ ಡೈ ಮಷಿನ್ ಅಂತಂತಂದ್ರೆ ಅವು, ಸೊ ಡಬಲ್ ಡೈ ಮಷಿನ್ ಅಂತಂತಂದ್ರೆ ಇವು. ಸೊ ಗೈಸ್, ನೀವು ನೋಡಿದ್ರಿ ಸಿಂಗಲ್ ಡೈ ಮಷಿನ್ ಹೆಂಗಿರ್ತೈತಿ, ಡಬಲ್ ಡೈ ಮಷಿನ್ ಹೆಂಗಿರ್ತೈತಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಟ್ಟೆ. ಸೊ ಈಗ ಬೇಸಿಕ್ ಪೇಪರ್ ಪ್ಲೇಟ್ ಮಷಿನ್ ಒಳಗೆ ಬೇಸಿಕ್ ಏನೇನು ಇರ್ತೈತಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಏನಪ್ಪಾ ಅಂತಂದ್ರೆ ಪೇಪರ್ ಪ್ಲೇಟ್ ಮಷಿನ್ ಒಳಗೆ ಇದಕ್ಕೆ ನಾವು ಫ್ರೇಮ್ ಅಂತೀವಿ. ಸೊ ಇದಿಷ್ಟು ಪಾರ್ಟ್ ಏನೈತಲ್ಲ ಇದು ಫ್ರೇಮ್, ಫಸ್ಟ್ ಪಾರ್ಟ್. ಸೆಕೆಂಡ್ ಏನೈತಿ, ಇದಕ್ಕೆ ಒಂದು ನಿಮ್ಗೆ ಹಿಂಗೆ ಇದು ಇರ್ತೈತಿ, ಇದಕ್ಕೆ ನಾವು ಸಿಲಿಂಡರ್ ಅಂತೀವಿ. ಸೊ ಇದಕ್ಕೆ ನಾವು ಹೈಡ್ರೋಲಿಕ್ ಸಿಲಿಂಡರ್ ಅಂತೀವಿ. ಸೊ ಇದು ಹೈಡ್ರೋಲಿಕ್ ಸಿಲಿಂಡರ್. ಇದಕ್ಕೆ ಕನೆಕ್ಟ್ ಮಾಡಕ್ಕೆ ಪೈಪ್ ಇರ್ತೈತಿ, ಇವು ಹೈಡ್ರೋಲಿಕ್ ಪೈಪ್ಸ್. ನೆಕ್ಸ್ಟ್ ಇದಕ್ಕೆ ಒಂದು ಆಯಿಲ್ ಟ್ಯಾಂಕ್ ಬೇಕು, ಹೌದಾ? ಆಯಿಲ್ ಟ್ಯಾಂಕ್, ಇದಕ್ಕೆ ನಾವು ಆಯಿಲ್ ಟ್ಯಾಂಕ್ ಅಂತೀವಿ. ಸೊ ಇವೆಲ್ಲ ರನ್ ಆಗ್ಬೇಕಂದ್ರೆ ಅದಕ್ಕೊಂದು ಮೋಟರ್ ಬೇಕು. ಸೊ ಅದಕ್ಕೆ ನೆಕ್ಸ್ಟ್ ಏನೈತಿ ಮೋಟರ್. ಇಲ್ಲೇನೈತಲ್ಲ ಇದಕ್ಕೆ ನಾವು ಮೋಟರ್ ಅಂತ ಹೇಳ್ತೀವಿ. ಸೊ ಆಯಿಲ್ ಟ್ಯಾಂಕ್, ಮೋಟರ್, ಫ್ರೇಮ್, ಹೈಡ್ರೋಲಿಕ್ ಸಿಲಿಂಡರ್. ಸೊ ಇದು ಬೇಸಿಕ್ ನೀಡ್ ಆಫ್ ಪೇಪರ್ ಪ್ಲೇಟ್. ಈಗ ನೀವು ನೋಡಿದ್ರಿ ಗಾಯ್, ಸಿಂಗಲ್ ಡೈ ಮಷಿನ್, ಡಬಲ್ ಡೈ ಮಷಿನ್ ಏನಪ್ಪಾ ಅಂತಂದ್ರೆ ಪಾರ್ಟ್ಸ್ ಯಾವ ಬರ್ತಾವ ಅನ್ನೋದು ನೋಡಿದ್ರಿ. ಸೊ ಇದು ಡೈ ಕೆಳಗ ಮೇಲೆ ಆಗ್ಬೇಕಂತಂದ್ರೆ ನಿಮ್ಗೊಂದು ಏನಾರು ಬೇಕು, ಹೌದಾ? ಸೊ ಅದು ಏನಪ್ಪಾ ಅಂತಂದ್ರೆ ಅದಕ್ಕೆ ನಾವು ಅಪ್ ಅಂಡ್ ಡೌನ್ ಮೂವೇಬಲ್ ಬಟನ್ಸ್ ಅಂತೀವಿ. ಸೊ ಅದ್ರೊಳಗೆ 3 ಟೈಪ್ ಅದಾವ. ಏನೇನಪ್ಪಾ ಅಂತಂದ್ರೆ ಒಂದು ಲಿವರ್, ಆಮೇಲೆ ಒಂದು ಮ್ಯಾನ್ಯುವಲ್ ಬಟನ್ಸ್, ಅಪ್ ಅಂಡ್ ಡೌನ್ ಬಟನ್ಸ್ ಅಂತೀವಿ, ಇನ್ನೊಂದು ಆಟೋಮೆಟಿಕ್. ಇವು 3 ಟೈಪ್ ಬರ್ತಾವ. ಸೊ ಅದ್ರೊಳಗೆ 3 ಟೈಪ್ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಏನಪ್ಪಾ ಅಂತಂದ್ರೆ ಲಿವರ್ದು ಏನಂತಂದ್ರೆ ಇದಕ್ಕೆ ಲಿವರ್ ಅಂತೀವಿ ನಾವು. ಸೊ ಇದು ಮೇಲೆ ಮಾಡಿದ್ರಿ ಅಂತಂತಂದ್ರೆ ಮೇಲೆ ಹೋಗ್ತೈತಿ, ಇದು ತೆಳಗ್ ಮಾಡಿದ್ರಿ ಅಂತಂತಂದ್ರೆ ತೆಳಗ್ ಬರ್ತೈತಿ. ಸೊ ಇದು ಲಿವರ್ ಸಿಸ್ಟಮ್ ಮಷಿನ್ ಬೇಕಂತಂದ್ರೆ ನಿಮ್ಗೆ ಈ ಟೈಪ್ ಸಿಗ್ತೈತಿ, ಅಪ್ ಅಂಡ್ ಡೌನ್, ಮೇಲೆ ಡೈ, ತೆಳಗ ಮೇಲೆ ಮಾಡಕ ಲಿವರ್ ಆಪ್ಷನ್ ಇರ್ತೈತಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬರೀಲ್ ನೆಕ್ಸ್ಟ್ ಬಟನ್ ಸಿಸ್ಟಮ್ ಏನಂತಂದ್ರೆ ಆ ಲಿವರ್ ಬದ್ಲಿ ನಾವು ಹಿಂಗ ಬಟನ್ ಕೊಟ್ಟಿರ್ತೀವಿ. ಸೊ ಈ ಬಟನ್ ಅನ್ನ ನೀವು ಮೇಲೆ ಒತ್ತಿದ್ರೆ ಮೇಲೆ ಹೋಗ್ತೈತಿ ಡೈ. ಸೊ ನೆಕ್ಸ್ಟ್ ತೆಳಗ ಒತ್ತಿದ್ರಿ ಅಂತಂದ್ರೆ ತೆಳಗ್ ಬರ್ತೈತಿ. ಇದು ಸೆಕೆಂಡ್ ಟೈಪ್. ಮತ್ತೆ ಇದ್ರೊಳಗ ಇನ್ನೊಂದು 3ನೇದು ಆಟೋಮೆಟಿಕ್ ಅಂತ ಬರ್ತೈತಿ. ಆಟೋಮೆಟಿಕ್ ಅಂದ್ರೆ ಏನಪ್ಪಾ ಅಂತಂದ್ರ, ಸೊ ಇದ್ರೊಳಗ ಒಂದ ಬಟನ್ ಕ್ಲಿಕ್ ಇರ್ತೈತಿ. ಸೊ 1 ಬಟನ್ ಕ್ಲಿಕ್ ಏನಪ್ಪಾ ಅಂತಂದ್ರೆ 1 ಬಟನ್ ಹಿಂಗ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಅದು ತಾನ ತೆಳಗ್ ಬರ್ತೈತಿ. ಒಂದ್ ಸ್ವಲ್ಪ ಇಲ್ಲೇ ಸೆಟ್ಟಿಂಗ್ ಮಾಡೋದು ಇರ್ತೈತಿ. ಸೊ ಆ ಸೆಟ್ಟಿಂಗ್ ಆಗಿಂದ ಆಟೋಮೆಟಿಕ್ ಆಗಿ ಅದೇನಾಕೈತಿ ಹಿಂಗ ಮೇಲೆ ಹೋಗ್ತೈತಿ. ಸೊ ಇದು ಸೆಮಿ ಆಟೋಮೆಟಿಕ್ ಇದೆ. ಸೊ ಇವು 3 ಟೈಪ್ ಬರ್ತಾವ. 1 ಬಟನ್ ಒತ್ತಿದ್ರೆ ತೆಳಗ್ ಬರ್ತೈತಿ, ಒಂದ್ ಸ್ವಲ್ಪ ಒಂದ್ 2-3 ಸೆಕೆಂಡ್ ಹೀಟಿಂಗ್ ಇರ್ತದೆ, ಹೀಟಿಂಗ್ ಆಕೈತಿ. ನೆಕ್ಸ್ಟ್ ಆಮೇಲೆ ಏನಾಕೈತಿ ಆಟೋಮೆಟಿಕ್ ಆಗಿ ಅದ ಡೈ ಏನಾಕೈತಿ ಮೇಲೆ ಬರ್ತೈತಿ. ಇದು ಸೆಮಿ ಆಟೋಮೆಟಿಕ್. ಸೊ ಪೇಪರ್ ಪ್ಲೇಟ್ ಒಳಗೆ ಏನಾಕೈತಿ 3 ಟೈಪ್ ಇರ್ತಾವ. ಒಂದು ಲಿವರ್, ಪುಷ್ ಸ್ಟಾರ್ಟ್ ಬಟನ್ ಅಂದ್ರೆ ಅಪ್ ಅಂಡ್ ಡೌನ್ ಬಟನ್, ಆಮೇಲೆ ಇನ್ನೊಂದು ಆಟೋಮೆಟಿಕ್ ಸೆಮಿ ಆಟೋಮೆಟಿಕ್ ಬಟನ್. ಸೊ ಇಷ್ಟು ಇವು 3 ಟೈಪ್ ಬರ್ತಾವ. ಸೊ ನಂಗೆ ಬಹಳಷ್ಟು ಮಂದಿ ನೀವು ಏನ್ ಹೇಳ್ತೀರಪ್ಪ ಅಂತಂದ್ರೆ
ತಾಲಿ ಪ್ಲೇಟ್ ಮಾಡುವಾಗಾತು, ನಾಷ್ಟಾ ಪ್ಲೇಟ್ ಮಾಡುವಾಗಾತು, ಹಿಂದ ನಮ್ಮ ಇಲ್ಲೇ ತೂತ್ ಬೀಳ್ತಾವ್ರಿ ಸರ್, ಅದಕ್ಕೆ ಏನ್ ಮಾಡ್ಬೇಕು ಅಂತಂತ ಹೇಳ್ತೀರಿ. ಸೊ ಇದು ಮಷೀನದ ಪಾರ್ಟ್ಸ್ ವಿಡಿಯೋ ಇರೋದಿಂತ್ರ ನಾನ್ ನಿಮಗೆ ಇದನ್ನ ಹಾಕ್ಬೇಕಂತಂದೆ. ಯಾವತ್ಲೂ ನೋಡ್ರಿ ತಿಳ್ಕೊರಿ, ಇಲ್ಲೇ ಹಿಂದ್ಗಡೆ ಈ ಪೋರ್ಷನ್ಗ ಆಯ್ತು ಅಥವಾ ಈ ಪೋರ್ಷನ್ ಒಳಗ ನಿಮ್ದು ಪೇಪರ್ ಪ್ಲೇಟ್ ಏನಾದ್ರು ಸುಡಾ ಆತೈತಿ ಇಲ್ಲ ಅದ್ರಲ್ಲೇ ಕಟ್ ಆಗತೈತಿ ಅಂತಂದ್ರೆ ಏನ್ ಮಾಡ್ಬೇಕು, ಹಿಂಗ ಮಷಿನ್ ಇರ್ತಾವ. ಸೊ ಇದು ಸಿಂಗಲ್ ಡೈ ಮಷಿನ್ ಜೋಡಿ ನಾವು ಇಲ್ಲೇ ಕೊಟ್ಟಿರ್ತೀವಿ. ಇಲ್ಲಿ ಬರ್ರಿ, ಇಲ್ಲಿ ಮುಂದೆ ಇದಕ್ಕ ನಾವು ಪ್ರೆಷರ್ ಅಂತೀವಿ. ಸೊ ಇದು ಪ್ರೆಷರ್ ಏನಿರ್ತೈತಿ, ಹೈ ಇರ್ತೈತಿ. ಯಾವತ್ಲು ಹೈ ಇದ್ದಾಗ ಏನ್ ಮಾಡ್ಬೇಕು, ಇದನ್ನ ಒಂದೊಂದು ರೊಟೇಷನ್ ಪೇಪರ್ ಈಗ ಕಟ್ ಆಗತೈತಿ ಅಂತಂದ್ರೆ ಒಂದ ರೊಟೇಷನ್ ನೋಡ್ರಿ, ನಾ ಎಷ್ಟು ಮಾಡ್ತೀನಿ ಇಷ್ಟ. ಸೊ ಇಷ್ಟ ತಿರುಗಿಸ್ಬೇಕು. ಸೊ ಅದು ಪ್ರೆಷರ್ ಕಡಿಮೆ ಆಕೈತಿ. ಸೊ ಪ್ರೆಷರ್ ಕಡಿಮೆ ಆತಂತಂದ್ರೆ ಹಿಂದೆ ನಿಮ್ಗೆ ಇಲ್ಲೇ ಅದೇನ ತೂತ್ ಬೀಳ್ತೈತಿ ಅಂತಿರಲ್ಲ, ಸೊ ಅದು ತೂತ್ ಬೀಳಲ್ಲ. ಸೊ ಇದಕ್ಕೆ ಏನಂತೀವಿ ನಾವು, ಪ್ರೆಷರ್ ಪಾಯಿಂಟ್ಸ್ ಅಂತೀವಿ. ಸೊ ಇದು ಸಿಂಗಲ್ ಡೈ ಒಂದೊಂದು ಮಷೀನಿಗೆ ಒಂದೊಂದು ಇರ್ತಾವ. ಸೊ ನೋಡ್ರಿ ಇದು ಈ ಮಷೀನ್ ಸಿಂಗಲ್ ಡೈ ಮಷೀನಿಗೆ, ಸೊ ಇದು ಪ್ರೆಷರ್ ಪಾಯಿಂಟ್ ಅದ. ನೀವು ಈ ಸೈಡ್ ಸಿಂಗಲ್ ಡೈ ಮಷೀನಿಗೆ ಇದು ಪ್ರೆಷರ್ ಪಾಯಿಂಟ್. ಸೊ ಒಂದ್ ಮಷೀನಿಗೆ ಒಂದ ಪ್ರೆಷರ್ ಪಾಯಿಂಟ್ ಇರ್ಬೇಕು ಯಾವತ್ಲು. ಇದು ಬಾಳ ಇಂಪಾರ್ಟೆಂಟ್ ಮಷೀನ್, ಪೇಪರ್ ಪ್ಲೇಟ್ ಮಷೀನ್ ಒಳಗ ಇದು ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. ಸೊ ಪ್ರೆಷರ್ ನಿಮ್ಗೆ ಏನಾರ ಇಲ್ಲಿ ಹಿಂದೆ ಕಟ್ ಆಗತ್ತವು ಇಲ್ಲ ಸೈಡ್ ಕಟ್ ಆಗತ್ತವು ಅಂತಂದ್ರೆ ನಿಮ್ದು ಪ್ರೆಷರ್ ಹೆಚ್ಚಿಗೆ ಐತಿ ಅಂತ ಅರ್ಥ. ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ಮೇಲಿಂತ್ರ ತೆಳಗ ಬರ್ತಿರ್ತೈತಿ. ಬಂದಾಗ ಇದು ಪುಷ್ ಮಾಡೋದು ಏನಿರ್ತೈತಲ್ಲ, ಜೋರಾಗಿ ಪುಷ್ ಮಾಡ್ತಿರ್ತೈತಿ. ಸೊ ಅದನ್ನ ನೀವು ಪ್ರೆಷರ್ ಕಡಿಮೆ ಮಾಡೋದ್ರಿಂತ ಅದೇನಾಕೈತಿ, ಸ್ಲೋ ಆಗಿ ಪುಷ್ ಆಕೈತಿ. ಸೊ ಇದನ್ನ ನೀವು ಕರೆಕ್ಟ್ ಹಂಗ ಸೆಟ್ಟಿಂಗ್ ಮಾಡಿದ್ರಿ ಅಂತಂದ್ರೆ ಹಿಂಗ ನಿಮ್ಗ ತೂತ್ಗಳು ಬರಂಗಿಲ್ಲ. ನೋಡ್ರಿ ನಮ್ಮ ಪ್ಲೇಟ್ ಯಾವ ತೂತ್ ಬಿದ್ದಿಲ್ಲ, ನಿಮಗ್ ಬರಿಲ್ಲ, ನಾ ತೋರಿಸ್ತೀನಿ. ಇದು ನೋಡ್ರಿ ತಾಲಿ ಪ್ಲೇಟ್ ಇದೈತಲ್ಲ, ಇಲ್ಲಿ ಬರ್ರಿ ತೋರಿಸ್ತೀನಿ. ನಾಷ್ಟಾ ಪ್ಲೇಟ್ ಈಗಿಲ್ಲೇ ನಾವು ಇಷ್ಟ ತಗೊಂಡ ಪ್ಲೇಟ್ ಮಾಡೀವಿ, ಹೌದಾ, ನಿಮ್ ಮುಂದೆ. ಸೊ ಇದ್ರದ್ದು ನೀವು ನೋಡ್ರಿ ಹೌದಾ, ಯಾವ್ದು ತೂತ್ ಆಗಿರಂಗಿಲ್ಲ. ಯಾಕಂತಂದ್ರೆ ನಾವು ಪ್ರೆಷರ್ ಸೆಟ್ಟಿಂಗ್ ಮಾಡಿರ್ತೀವಿ. ಇಲ್ಲಿ ನಿಮಗೆ ಮಾರ್ಕು ಸಹಿತ ಬಿದ್ದಿರಂಗಿಲ್ಲ ಏನು. ಸೊ ಪ್ರೆಷರ್ ಸೆಟ್ಟಿಂಗ್ ಕರೆಕ್ಟ್ ಇತ್ತಪ್ಪ ಅಂತಂತಂದ್ರೆ ನಿಮ್ಗೆ ಏನಾಕೈತಿ, ಪೇಪರ್ ಹಿಂದ್ಗಡೆ ತೂತುಗಳು ಬೀಳೋದಿಲ್ಲ. ಸೊ ಇದು ಮಷೀನ್ ಒಳಗ ಬಹಳ ಇಂಪಾರ್ಟೆಂಟ್. ಸೊ ನೀವು ಬಹಳಷ್ಟು ಮಂದಿಗೆ ಡೌಟ್ ಏನಪ್ಪಾ ಅಂತಂತಂದ್ರೆ, ಒಂದ್ ಕಡೆ ಒಂದ್ ಮಷಿನ್ ಪೇಪರ್ ಪ್ಲೇಟ್ 30,000 ಇರ್ತೈತಿ, ಒಂದ್ ಕಡೆ 50,000 ಇರ್ತೈತಿ, ಒಂದ್ ಕಡೆ ನಮ್ದು ಈಗ 75,000 ಇರ್ತೈತಿ, ಇನ್ನೊಬ್ಬರ ಕಡೆ 1 ಲಕ್ಷ ಇರ್ತೈತಿ, ಇನ್ನೊಬ್ಬರ ಕಡೆ 1,50,000 ಇರ್ತೈತಿ. ಯಾಕೆ ಇರ್ತೈತಿಪ್ಪ ಅಂತಂತಂದ್ರ ಇದು ಎಲ್ಲಾನು ನಿಮ್ಗೆ ಹೇಳ್ಬೇಕಂತಂದ್ರ ಕಬ್ಣದ ಮೇಲೆ ಹೋಗ್ತೈತಿ. ಸೊ ಈಗ ನೋಡ್ರಿ ಎಕ್ಸಾಂಪಲ್, ಇದು ಹೆವಿ ಮಷಿನ್ ನಮ್ದು. ಸೊ ಇದ್ರದ್ದು ಥಿಕ್ನೆಸ್ ನೋಡ್ರಿ ಎಷ್ಟು ದಪ್ಪ ಐತಿ, ಇದ್ರದ್ದು ಕಬ್ಣ ನೋಡ್ರಿ ಇಷ್ಟು ದಪ್ಪ ಐತಿ. ಸೊ ಇದು ಹೆವಿ ಇಲ್ಲ ನೋಡ್ರಿ, ಅಳಗಾಡಿಸಿದ್ರು ಅಷ್ಟು ಈಸಿಲಿ ಅಳಗಾಡಂಗಿಲ್ಲ ಮಷಿನ್. ಸೊ ಇದು ಹೆವಿ ಐತಿ. ಸೊ ಕಬ್ಣ ಹೆಂಗ್ ನಾವು ಹೆವಿ ಹಾಕ್ತಿವಲ್ಲ, ಸೊ ಹಂಗ್ ರೇಟ್ ಹೆಚ್ಚಿಗೆ ಆಕೈತಿ. ಸೊ ಇದ್ರ ರೇಟ್ ಹೆಚ್ಚಿಗೆ. ಈಗ ಅದ ಈ ಮಷಿನ್ ತೋರಿಸ್ತೀನಿ, ನನ್ನ ಕಡೆ ಎಲ್ಲಾ ಕ್ವಾಲಿಟಿ ಅದಾವ ಮಷಿನ್ ಬರಿಲಿ. ಈಗ ಈ ಮಷಿನ್ ಇದ್ರದ್ದು ಥಿಕ್ನೆಸ್ ನೋಡ್ರಿ ಎಷ್ಟೈತಿ, ಇಷ್ಟ ಐತಿ. ಇಂಥ ಮಷಿನ್ ಅನ್ನ ನಾವು 30,000ಕ್ಕೂ ಕೊಡ್ಬೋದು, 40,000ಕ್ಕೂ ಕೊಡ್ಬೋದು, ಏನು ಇರಂಗೇ ಇಲ್ಲ ಇದ್ರಾಗ, ಹೌದಾ. ಅದ ಇದ್ ನೋಡ್ರಿ ಸ್ವಲ್ಪ ಅದಕ್ಕಿಂತ ದಪ್ಪ ಐತಿ. ಇದು ನೋಡ್ರಿ ಥಿಕ್ನೆಸ್ ಎಷ್ಟು ದಪ್ಪ ಐತಿ, ಇದ್ರದ್ದು ಥಿಕ್ನೆಸ್ ನೋಡ್ರಿ, ಇದ್ರದ್ದು ನೋಡ್ರಿ, ಇದು ಹೆಂಗೈತಿ. ಸೊ ಹೆಂಗ ನಿಮ್ದು ಹಿಂಗ ಇನ್ನೊಂದ್ ಸ್ವಲ್ಪ ಅದಾವ ನನ್ನ ಕಡೆ, ಬರೀ ಇಲ್ಲಿ ತೋರಿಸ್ತೀನಿ. ಈಗ ಇದಕ್ಕೆ ನಾವು ಬಾಕ್ಸ್ ಶೇಪ್ಡ್ ಅಂತೀವಿ, ಬಾಕ್ಸ್ ಶೇಪ್ಡ್ ಮಷಿನ್ ಅಂತೀವಿ. ಸೊ ಇದ್ರದ್ದು ನೋಡ್ರಿ ಥಿಕ್ನೆಸ್ ಹೌದಾ, ಒಟ್ಟ ಅಳಗಾಡಂಗೆ ಇಲ್ಲ ಮಷಿನ್. ಸೊ ಹೆಂಗ ನೀವು ಕಬ್ಣ ಕ್ವಾಲಿಟಿ ಕಬ್ಣ ಹಾಕ್ತಿರಲ್ಲ, ಸೊ ಹಂಗ ನಿಮ್ದು ಪೇಪರ್ ಪ್ಲೇಟ್ ಮಷಿನ್ಗಳದ್ದು ರೇಟ್ ಜಂಪ್ ಹಾಕೊಂತ ಹೋಗ್ತೈತಿ. ಸೊ ನಿಮ್ಗೆ ಪೇಪರ್ ಪ್ಲೇಟ್ದ ಮಷಿನ್ ಒಳಗ ನಿಮ್ಗೆ ಕಾಸ್ಟ್ ಯಾಕೆ ಹೆಚ್ಚಿಗೆ ಹಾಕಿತ್ಪ ಅಂತಂತಂದ್ರೆ, ಈಗ ಒಂದೇದ್ ನಾನು ನಿಮ್ಗೆ ಹೇಳಿದ್ನಿ, ಪೇಪರ್ ಕಬ್ಣದ ಕ್ವಾಲಿಟಿ ಮೇಲೆ ಹೋಗ್ತೈತಿ. ಹಂಗ ನಿಮ್ಗೆ ಆಯಿಲ್ ಸಿಲಿಂಡರ್ ಒಳಗನು ಭಾಳ ಮಂದಿ ಮೋಸ ಮಾಡ್ತಾರ, ಸೆಕೆಂಡ್ ಹ್ಯಾಂಡ್ ಸಿಲಿಂಡರ್ ಹಾಕ್ತಾರ. ಸೊ ಅಲ್ಲೇ ನಿಮ್ಗೆ ಕಾಸ್ಟ್ ಕಟ್ಟಿಂಗ್ ಆಕೈತಿ. ಆಮೇಲೆ ಸೆಕೆಂಡ್ ಹ್ಯಾಂಡ್ ವಾರಂಟಿ ಇಲ್ಲಾರದ್ದು ಮೋಟ್ರ್ ಕೊಡ್ತಾರ. ಸೊ ಅಲ್ಲೇನು ನಿಮ್ಗೆ ಕಾಸ್ಟ್ ಕಟ್ಟಿಂಗ್ ಆಕೈತಿ. ಆಮೇಲೆ ಮೇನ್ ಏನಪ್ಪಾ ಅಂತಂತಂದ್ರೆ ಇದು ಆಯಿಲ್ ಟ್ಯಾಂಕ್. ಇದನ್ನ ಝೂಮ್ ಮಾಡ, ಇದು ಆಯಿಲ್ ಟ್ಯಾಂಕ್ ಒಳಗೆ ಒಳಗೆ ಒಂದು ಸಿಸ್ಟಮ್ ಇರ್ತೈತಿ. ಸಿಂಗಲ್ ಡೈ ಮಷಿನ್, ಡಬಲ್ ಡೈ ಮಷಿನಿಗೆ ಅದರದೇ ಆದ ಸಿಸ್ಟಮ್ ಇರ್ತೈತಿ. ಏನಪ್ಪಾ ಅಂತಂದ್ರೆ ಇದು ಅಪ್ ಆ್ಯಂಡ್ ಡೌನ್ ಆಗಾಕ ಒಂದು ಪುಷರ್ ಬಟನ್ ಇರ್ತೈತಿ ಅದ್ರೊಳಗೆ. ಸೊ ಅದು ಭಾಳ ಇಂಪಾರ್ಟೆಂಟ್. ನಾವು ಅದು ಎಷ್ಟು ಕ್ವಾಲಿಟಿದು ಹಾಕ್ತೀವಿ ನಿಮ್ದು ಮಷಿನ್ ಅಷ್ಟು ಕ್ವಾಲಿಟಿ ಬರ್ತೈತಿ. ಸೊ ಅದು ಭಾಳ ಇಂಪಾರ್ಟೆಂಟ್. ಇವನ್ನೆಲ್ಲಾನು ಇದ್ರೊಳಗೆ ಎಲ್ಲಾನು ಗಿಮ್ಮಿಕ್ ಇರ್ತೈತಿ. ಏನಪ್ಪಾ ಅಂದ್ರೆ ಇದು ನಿಮಗೆ ಸೆಕೆಂಡ್ ಹ್ಯಾಂಡ್ ಕೊಟ್ರಂತಂದ್ರೆ ಇಲ್ಲೇ ನಿಮಗೆ 2-3 ಸಾವಿರ ರೂಪಾಯಿ ಪೇಪರ್ ಪ್ಲೇಟದ ಒಳಗೆ ಮೈನಸ್ ಆಗ್ತೈತಿ. ಆಮೇಲೆ ಹಂಗೆ ನಿಮ್ಗೆ ಆಯಿಲ್ ಸೆಕೆಂಡ್ ಹ್ಯಾಂಡ್ ಆಯಿಲ್ ಹಾಕಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಸೊ ಅಲ್ಲೇನು ನಿಮ್ಗೆ ಕಾಸ್ಟ್ ಕಟ್ಟಿಂಗ್ ಆಕೈತಿ. ಮೋಟ್ರ್ ಸೆಕೆಂಡ್ ಹ್ಯಾಂಡ್ ಕೊಟ್ರೆ ನಿಮ್ಗೆ ಅಲ್ಲೇನು ಕಾಸ್ಟ್ ಕಟ್ಟಿಂಗ್ ಆಕೈತಿ. ಸೊ ಎದಕ್ಕಪ್ಪ ಅಂತಂತಂದ್ರೆ ಒಬ್ಬೊಬ್ಬರ ಕಡೆ ರೇಟ್ ಎದಕ್ಕೆ ಹೆಚ್ಚಿಗೆ ಇರ್ತೈತಿ ಅಂತಂದ್ರೆ ಅವ್ರು ಕ್ವಾಲಿಟಿ ಮೇಂಟೈನ್ ಮಾಡ್ತಿರ್ತಾರ. ಸೊ ಕ್ವಾಲಿಟಿ ನೀವು ಹೆಂಗೆ ರೊಕ್ಕ ಕೊಡ್ತೀರಿ ಅದಕ್ಕೆ ತಕ್ಕಂಗನ ಮಷಿನ್ ಕೊಡ್ತಿರ್ತಾರ. ಏನ ಹೇಳಿದ್ನಲ್ಲ ನಾನು ಕ್ವಾಲಿಟಿ ಚೇಂಜ್ ಆಕೈತಿ ಅಂತಂದ. ಏನಪ್ಪಾ ಅಂತಂತಂದ್ರೆ ನೀವು ಇವನ್ನೆಲ್ಲ ಗಮನ ಕೊಡ್ಬೇಕು. ಒಂದು ಪೇಪರ್ ಪ್ಲೇಟ್ ಮಷಿನ್ ತೊಗೊಳತ್ತೀವಿ ಅಂತಂತಂದ್ರೆ ಸೊ ಇದ್ರದೊಳಗೆ ಎಲ್ಲ ನೀವು ಲಕ್ಷ್ಯ ಕೊಟ್ರಿ ಅಂತಂತಂದ್ರೆ
ನಿಮ್ಗೆ ಮುಂದೆ ಎಂಡ್ ಯಾರು ಕೊಡ್ತಿರ್ತಾರಲ್ಲ ಪೇಪರ್ ಪ್ಲೇಟ್ ಮಷಿನ್ ಮ್ಯಾನುಫ್ಯಾಕ್ಚರ್ ಮಾಡೋರ್ಗೆ ನೀವೆಲ್ಲ ಕ್ವಶನ್ ಕೇಳ್ಬೇಕು ಇದನ್ನು. ಎಷ್ಟು MM ನಮಗೆ ಕಬ್ಣ ಹಾಕಿರಿ, ಆಮೇಲೆ ಸಿಲಿಂಡ್ರ್ ಏನು ಕೆಪಾಸಿಟಿದು ಹಾಕಿರಿ. ಈಗ ನೋಡ್ರಿ, ಇಲ್ಲೇ ನೋಡ್ರಿ, ಇದು ಎಷ್ಟು ಸಣ್ಣದೈತಿ. ಇಲ್ಲೇ ನಾವು ಪೇಪರ್ ಪ್ಲೇಟ್ ಮಾಡ್ತೀವಿ. ಸೊ ಇದಕ್ಕೆ ಸಿಲಿಂಡ್ರ್ ಸಣ್ಣದು ಬರ್ತೈತಿ. ಸೊ ಇದ್ರದ್ದು ಸಿಲಿಂಡರ್ ನೋಡ್ರಿ, ಇದು ಎಷ್ಟು ದೊಡ್ಡದೈತಿ, ಅಗಲೈತಿ. ಸೊ ಇದು ಯಾಕಪ್ಪ ಅಂತಂದ್ರೆ ಇಲ್ಲೇ ನಾವು ಕಟಿಂಗ್ ಮಾಡ್ತೀವಿ, ಅದಕ್ಕೆ ನಾವು ದೊಡ್ಡದು. ಸೊ ಹಿಂಗೆ ನಾವು 6, 7, 8, 9, 10 ಇವಕ್ಕೆಲ್ಲದು ಪ್ಲೇಟ್ ಮಾಡ್ಬೇಕಂತಂದ್ರೆ ನಾವು ನಾರ್ಮಲ್ ಸಿಲಿಂಡರ್ ಇದನ್ನು ಯೂಸ್ ಮಾಡ್ಬೇಕು. ಸೊ ನಿಮಗೆ ಏನು ಮೇಂಟೆನೆನ್ಸ್ ಬರಲ್ಲ. ಅದೇ ನೀವು 12 ಇಂಚು 13 ಇಂಚು ಮಾಡ್ತೀರ ಅಂತಂತಂದ್ರೆ ಈ ಟೈಪ್ ಹೆವಿ ಸಿಲಿಂಡರ್ ಹಾಕ್ಬೇಕು. ಸೊ ಹೆವಿ ಸಿಲಿಂಡರ್ ಹಾಕಿದ್ರೆ ಏನಾಗ್ತೈತಿ, ನಿಮ್ಗೆ ಮೇಂಟೆನೆನ್ಸೇ ಬರಲ್ಲ. ಈಗ ನಂದು 7 ವರ್ಷ ಆಯ್ತು ಇದು ಫ್ಯಾಕ್ಟ್ರಿ ಮಾಡತ್ತ. ನೀವು ಹಬ್ಬಬ್ಬ ಅಂತಂತಂದ್ರೆ ಒಂದು 5,000-10,000 ಅಷ್ಟೇ ನಂದು ಖರ್ಚಾಗಿರ್ತೀರಿ ಈ ಮಷಿನ್ ಮೇಂಟೆನೆನ್ಸಿಗೆ. ಯಾಕಪ್ಪ, ನಮ್ಮ ಮಷಿನ್ ತೊಗೊಳ್ಳುವಾಗ ಇವನ್ನೆಲ್ಲ ಅಬ್ಸರ್ವ್ ಮಾಡೀನಿ. ಸೊ ಅದಕ್ಕೆ ಮುಂದೆ ಯಾರು ನೀವು ಮೋಸ ಹೋಗಬಾರ್ದು ಅಂತಂತಂದು ನನಗಾಗಿರೋ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಗೆ ಶೇರ್ ಮಾಡ್ಕೊಳತ್ತೀನಿ ಈಗ. ಅದಕ್ಕೆ ನೀವು ನಾ ಹೇಳಿದ ಪಾಯಿಂಟ್ಸ್ ಎಲ್ಲನೂ ನೀವು ತಲೆಯಾಗಿ ಇಟ್ಕೊಂಡು ಮಷಿನ್ ತೊಗೊಳ್ಳುವಾಗ ನೋಡಿದ್ರಿ ಅಂತಂತಂದ್ರೆ ನಿಮಗೂ ಭಾಳ ಹೆಲ್ಪ್ ಆಗ್ತೈತಿ, ನನಗೂ ಖುಷಿ ಆಗ್ತೈತಿ. ಸೊ ಅದಕ್ಕೆ ಇವೆಲ್ಲ ಪಾಯಿಂಟ್ಸ್ನು ನೀವು ನೆನಪಿಟ್ಕೊರಿ. ಸೊ ಈಗ ನೀವೆಲ್ಲ ನೋಡಿದ್ರಿ ಪೇಪರ್ ಪ್ಲೇಟ್ ಮಷಿನ್ ಬೇಸಿಕ್ ಪಾರ್ಟ್ಸ್ ಏನೇನು ಇರ್ತೈತಿ ಏನೇನಿಲ್ಲ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಟ್ಟಿನಿ. ಸೊ ಪೇಪರ್ ಪ್ಲೇಟ್ ಮಷಿನ್ ನೀವು ಬಾಯ್ ಮಾಡುವಾಗ ನಿಮಗೆ ಸಿಂಗಲ್ ಡೈ ಬೇಕು, ಡಬಲ್ ಡೈ ಬೇಕು, ಎಷ್ಟು HP ಮೋಟ್ರ್ ಬೇಕು, ಏನು ಬೇಕು ಅನ್ನೋದು ಎಲ್ಲ ನಿಮ್ಗೆ ಗೊತ್ತಾಗ್ಬಿಟ್ಟೈತಿ. ಸೊ ವಿಡಿಯೋ ನಿಮ್ಗೆ ಲೈಕ್ ಆಗಿತ್ತು ಅಂತ ಅನ್ಕೊತೀನಿ ನಾನು. ಇನ್ಫಾರ್ಮೇಷನಲ್ ಇದು ಮಷಿನ್ ಇನ್ಫಾರ್ಮೇಷನ್ ವಿಡಿಯೋ. ಸೊ ನೆಕ್ಸ್ಟ್ ಏನಪ್ಪ ಅಂತಂತಂದ್ರೆ ನಾನು ಇದು ಡೈ ಹೆಂಗೆ ಚೇಂಜ್ ಮಾಡ್ತಾರ, ಡೈ ಹೆಂಗೆ ಚೇಂಜ್ ಮಾಡೋದು, ಆಮೇಲೆ ಅದು ಕಾಯಿಲ್ ಹೆಂಗೆ ಚೇಂಜ್ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಪೂರ್ತಿ ಮಷಿನ್ ಪಾರ್ಟ್ಸ್, ಆಮೇಲೆ ಅದು ಏನೇನು ಪಾರ್ಟ್ಸ್ ಏನೇನು ಯೂಸ್ ಐತಿ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿನಿ. ಸೊ ವಿಡಿಯೋ ಲೈಕ್ ಆಗಿತ್ತು ಅಂತಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ಕಂಟಿನ್ಯೂ ನಮ್ಗೆ ಸಪೋರ್ಟ್ ಮಾಡ್ಕೊತೀರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.